ಏನು ವಿಶೇಷ? ನಿಮ್ಮಿಂದ ಅಪ್ಪಣೆಯನ್ನ ಪಡೆದುಕೊಂಡು ಹೋಗಿರುವಂತ ನಿಮ್ಮ ಮಗ ಕಪಿಗಳ ಶ್ರೇಣಿಯೆಲ್ಲ ಅಪ್ಪಣೆ ಹೊರಡಿಸಿದ್ದಾರೆ. ಅಷ್ಟೇ ಮಾತ್ರವಲ್ಲ, ರಾಮ ಲಕ್ಷ್ಮಣ ಇದರಲ್ಲಿ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಅವರ ಕರ್ತವ್ಯವಾಗಿದ್ದಾರೆ. ರಣಕ್ಷೇತ್ರದಲ್ಲಿ ವೈವಿಧ್ಯಮಯವಾದ ತಂತ್ರವನ್ನ ಬಲ್ಲವ ನನ್ನ ಮಗ. ಹೌದೌದು. ಅಷ್ಟಕ್ಕೆ ಮುಗಿಯಲಿಲ್ಲ, ನಿಕುಂಬರಿಗೆ ಹೋಗಿ ಸ್ಮರಣಾಂತರವನ್ನ ಮಾಡಿದ್ದಾರೆ. ಉಪಾಯದಿಂದ ರಾಮ ಲಕ್ಷ್ಮಣನ ಕೊಂದು ಮುಗಿಸಬೇಕಂತ. ಆ ಸಂದರ್ಭದಲ್ಲಿ ಮಾರಣಾಂತರ ಪೂರ್ತಿ ಆಗುವುದಾಗಿ ಆ ರಾಮನ ತಮ್ಮ ಲಕ್ಷ್ಮಣನಿಗಾಗಿ ಹೋದಂತ ಆ ಸಂದರ್ಭದಲ್ಲಿ ಇಬ್ಬರಿಗೂ ಭಯಂಕರವಾಗುವುದಾಗಿದ್ದರೆ ಯುದ್ಧ ಸಂಬಂಧದಲ್ಲಿ ಪ್ರಭು ಆ ಲಕ್ಷ್ಮಣನ ಬಾಣಕ್ಕೆ ಮಗನಿಲ್ಲ ಎಂದು ನೀಡಿದ. ರಾವಣೇಶ್ವರ, ಸೀತೆಯನ್ನ ಕಳೆಯಂತಾದರೆ ಈ ಸಮಸ್ಯೆಗೆ ಪರಿಹಾರ ಎಂಬುದು ಸಿಕ್ಕುತ್ತದೆ. ಒಂದು ವೇಳೆ ಸಿಕ್ಕುವುದೇ ಹೌದು ಅಂತಾದರೆ ಇಷ್ಟೆಲ್ಲ ರಕ್ಕಸರು ತಮ್ಮ ರಕ್ತವನ್ನು ಚೆಲ್ಲಬೇಕಾಗಿತ್ತೆ ಕ್ಷೇತ್ರದಲ್ಲಿ. ಖಂಡಿತವಾಗಿಯೂ ಇಲ್ಲ. ಹಾಗೆ ಒಂದು ವೇಳೆ ಪರಿಹಾರ ಸಿಕ್ಕಿತು ಅಂತಾದರೆ ಅದು ಎಂದೋ ನಟಿಸಿ ಹೋಗುತ್ತಿತ್ತು. ರಾವಣೇಶ್ವರ, ಪರಾಕ್ರಮ ಎನಿಸಿಕೊಂಡಿರುವಂತಹದ್ದು ಪವಿತ್ರವಾಗಿರುವಂತಹ ಚಂದ್ರಹಾಸದಿಂದ ಹೆಂಗಳೆ ಅಂತ ಕಾರ್ಯಕ್ಕೆ ಮನಸ್ಸು ಮಾಡಬಾರದು. ಏನಿದ್ದರೂ ರಣಕ್ಷೇತ್ರದಲ್ಲಿ ವೈರಿಗಳ ತಲೆಯನ್ನ ಚೆಂದಾಡಿ ಈ ನಿಮ್ಮ ಕೀರ್ತಿಗೆ ಪರಾಕ್ರಮಕ್ಕೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಹೆಚ್ಚಿಸಿಕೊಳ್ಳಬೇಕು. ಹಾಗಾಗಿ ಯೋಚನೆ ಮಾಡು ಚಿಕ್ಕಮ್ಮ ಹೊಲಿಗಿಟ್ಟು ಯೋಚಿಸು.
ಆಶ್ಚರ್ಯ ಆಗ್ತಾ ಇದೆ ನನಗೆ. ನಿಮ್ಮ ಈ ರೀತಿಯನ್ನ ಇದುವರೆಗೂ ನಾನು ಕಂಡಿದ್ದೇ ಇಲ್ಲ. ಇವತ್ತು ಈ ಮಂಡೋದರಿ ಅಂತಪುರದಲ್ಲಿ ಹೀಗೇಕೆ ನೀವು ಸ್ವಾಮಿ? ಏನಾಯಿತು ತಮಗೆ? ನನಗಾಗಿರುವ ಆಘಾತಗಳನ್ನೆಲ್ಲ ತಮ್ಮಲ್ಲಿ ತೋಡಿಕೊಳ್ಳಬೇಕು ಅಂತ ಇಲ್ಲಿಗೆ ಬಂದರೆ ನಿಮ್ಮನ್ನ ನೋಡಿ ಮತ್ತಿಷ್ಟು ಆಘಾತಕ್ಕೆ ನಾನು ಒಳಗಾಗುವಂತಹ ಪ್ರಮೇಯ ಹೊಂದಿ ಹೋಯಿತು. ವಿಧ ವಿಧದ ದುಶ್ಶಕುನಗಳನ್ನೆಲ್ಲ ಕಂಡು ನನ್ನ ಜೀವನದಲ್ಲಿ ಮುಂದೇನಾಗಲಿದೆಯೋ ಅಂತ ಭಯಗ್ರಸ್ತಳಾಗಿದೆ. ಅದನ್ನ ತಮ್ಮಲ್ಲಿ ಹೇಳಿಕೊಳ್ಳಬೇಕು ಅಂತ ಇಲ್ಲಿಗೆ ಬಂದರೆ ದುಗುಡ ತುಂಬಿದ ಮುಖದಿಂದ ನೆಲನೋಟಕರಾಗಿ ಏನನ್ನೋ ಯೋಚಿಸುತ್ತಾ ಹಾಗೆ ಕುತ್ಕೊಂಡು ಬಿಟ್ಟಿದ್ದೀರಲ್ಲ ಸ್ವಾಮಿ. ಯಾವತ್ತೂ ಹೀಗೆ ಇದ್ದವರಲ್ಲ ತಾವು ದಾನವರ ರಸ. ಇಡೀ ಲಂಕಾ ಸಾಮ್ರಾಜ್ಯದ ಸುಖಕ್ಕೆ ತಾವು ಕಾರಣವಿದ್ದಿರ್ತದೆ. ತಮಗೆ ದುಃಖ ಆದರೆ ಇಡೀ ಲಂಕಾ ಸಾಮ್ರಾಜ್ಯವೇ ದುಃಖದ ಕಡಲಿನಲ್ಲಿ ಮುಳುಗಿ ಹೋಗುವಂತಹ ಸಂದರ್ಭ. ತಮಗೆ ಸಂತೋಷ ಆದರೆ ಇಡೀ ಲಂಕಾ ಸಾಮ್ರಾಜ್ಯಕ್ಕೆ ಸಂತೋಷ. ಹೀಗಿರುವಾಗ ಯಾಕೆ ಸ್ವಾಮಿ ದುಃಖ? ಏನಾಯಿತು ತಮಗೆ? ಹೇಳಬಾರದು ನನ್ನಲ್ಲಿ. Yeah.
ವಲ್ಲಭ, ಇಡೀ ಕನಕ ಲಂಕೆಯ ಅಧಿನಾಯಕರಾದಂಥ ಹಾ, ನಾನು ಕುಸಿದರೆ ಹಾ, ನನ್ನ ಲಂಕೆ ಕುಸಿಯುತ್ತದೆ. ಹೌದು, ನಾನು ಉತ್ಸಾಹದಿಂದ ಕುಣಿದರೆ ಇಡೀ ಲಂಕಾ ಸಾಮ್ರಾಜ್ಯ ಹೌದು. ಹೌದು. ಇಂದು ನಾನು ಅನುಭವಿಸುತ್ತಿರುವಂತಹ ವೇದನೆಯನ್ನ, ಹಾ, ಇಂದು ನಾನು ಅನುಭವಿಸುತ್ತಿರುವಂತಹ ಆಘಾತಗಳನ್ನ ಸಮಸ್ತ ಲಂಕೆಯೂ ಅನುಭವಿಸಬೇಕು. ಮಂಡೋದರಿ, ಸ್ವಾಮಿ, ಇಂದಿನ ರಣರಂಗದ ವಾರ್ತೆಯನ್ನೆಲ್ಲ ಕೇಳುತ್ತಿದ್ದೇನೆ. ಹಾ, ಒಂದು ದೃಷ್ಟಿಯಲ್ಲಿ ಹಾ, ಕೋಟಿ ಕೋಟಿ ರಾಕ್ಷಸ ವೀರರನ್ನು ನಾವು ಈಗಾಗಲೇ ಕಳೆದುಕೊಂಡಿದ್ದೇವೆ. ನಿಜ. ಕಂಗೊಳಿಸುವ ಕನಕ ಲಂಕೆ ಹಾ, ಉರಿಯುವ ಸ್ಮಶಾನ ಸದೃಶವಾಗಿ ಕಾಣಿಸಿಕೊಳ್ಳುತ್ತಿದೆ. ಹೌದು, ಆದರೂ ಹಾ, ರಾವಣನ ಅಂತರಂಗದಲ್ಲಿ ಸರ್ವಸ್ವವೂ ಸೂರೆಯಾಗಿ ಹೋಯಿತು ಎಂಬ ಭಯವಾಗಲಿ ಆತಂಕವಾಗಲಿ ಈ ಕ್ಷಣಗಳವರೆಗೂ ಉಂಟಾಗಲಿಲ್ಲ. ಹಾ, ಹೋದದ್ದನ್ನೆಲ್ಲ ಮತ್ತೆ ಪುನಃ ಪಡೆಯುವ ಮೂಲ ಶಕ್ತಿಯ ಬಲ ನಮ್ಮಲ್ಲಿದೆ ಎಂಬ ಆತ್ಮವಿಶ್ವಾಸದಿಂದ ಯಾವುದೋ ವಿಲಕ್ಷಣವಾದಂತಹ ಧೈರ್ಯೋತ್ಸಾಹದಿಂದ ಇದೆ. ಆದರೆ ಇಂದಿನ ರಣಕ್ಷೇತ್ರ ವರ್ತಮಾನ ಸರ್ವಸ್ವವೂ ಹೋಯಿತು ಎಂಬ ಭಯಾನಕವಾದ ಅನುಭವಗಳ ಆಘಾತಕ್ಕೆ ಒಳಗಾಗುತ್ತಿದ್ದೇನೆ. ಯಾಕೆ? ನಮ್ಮ ಮಗ ಇಂದ್ರಾರಿ ಯಾಕೆ? ಆ ರಾಮನ ತಮ್ಮ ಲಕ್ಷ್ಮಣನೊಂದಿಗೆ ಹೋರಾಡುತ್ತಿದ್ದಾನೆ ಎಂಬುದನ್ನು ಕೇಳಿದ್ದೇನೆ. ಹಾ, ಆ ಮಹಾರಣಕ್ಷೇತ್ರದ ಹೋರಾಟದಲ್ಲಿ ನಮ್ಮ ಮಗ ಮೇಘನಾದನ ಜೀವನಾದ ಹುಡುಗಿ ಹೋಯಿತು. ನಿರೀಕ್ಷಿಸಿರಲಿಲ್ಲ. ಬರಸಿಡಿಲೆ ತಲೆಗೆ ಅಪ್ಪಳಿಸಿದಂತ ಅನುಭವ ನನ್ನ ಪಾಲಿಗಾಗುತ್ತಿದೆ ಮಗನೇ. ರಾಮನಲ್ಲಿ ಕೊಡುತ್ತಿರುವ ಅಳವೆಯಲ್ಲಿ ನಾನು ಹಡೆದ ಎಲ್ಲ ಮಕ್ಕಳನ್ನು ಕಳೆದುಕೊಂಡರು ನೀನೊಬ್ಬ ನಿತ್ಯಾಯಿತು ಅಂತ ಒಂದೇ ಒಂದು ಕಾರಣಕ್ಕಾಗಿ ಆದ ದುಃಖವನ್ನೆಲ್ಲ ಅಂತರಂಗದಲ್ಲಿ ಅದುಮಿಟ್ಟುಕೊಂಡು ಬದುಕಿದ್ದೆ ಮಗನೇ. ಆ ನನ್ನ ಉತ್ಸಾಹ, ಆ ನನ್ನ ದುರ್ವಿಧಿಗೆ ಇಷ್ಟ ಆಗಲಿಲ್ಲ ಹೇ ಮಗನೇ. ಆ ನನ್ನ ಆನಂದವನ್ನು ದುರ್ವಿಧಿ ಸೆಳೆದುಕೊಂಡು ಬಿಟ್ಟನೆ ಮಗನೇ. ನಿನ್ನ ಸಲುವಾಗಿ ಅದೆಷ್ಟು ರೀತಿಯ ಕನಸುಗಳನ್ನೆಲ್ಲ ಕಂಡಿದ್ದೆ. ನಾ ಕಂಡ ಕನಸುಗಳು ಕಮರಿ ಹೋಯಿತು ಮಗನೇ. ಮಂಗಳದ ಬೆಳಗೆಂದು ಆಶಿಸಿದರೆ ಇಂಗಳದ ಮಳೆ ಸುರಿದಂತಾಗಿ ಹೋಯಿತಲ್ಲ ಮಗು. ಹಡೆದ ತಾಯಿಯ ಸಂಕಟ ವೇದನೆ ಏನೆನ್ನುವುದನ್ನ, ಹೆತ್ತೊಡಲಿನ ಆ ದುಃಖವನ್ನ ಹಡೆದ ತಾಯಿಯೇ ಬಲ್ಲಳು ವಿನಃ ಉಳಿದವರಿಗೆ ಅರ್ಥ ಆಗುವುದಕ್ಕೆ ಸಾಧ್ಯ ಇಲ್ಲ ಮಗನೇ, ಸಾಧ್ಯ ಇಲ್ಲ. ನಿನ್ನ ಈ ಸಾವಿನ ವಾರ್ತೆಯ ದುಃಖವನ್ನ ಹೇಗೆ ಸಹಿಸಿಕೊಳ್ಳಲಿ ಮಗನೇ, ಹೇಗೆ
ಕಣ್ಣೀರನ್ನ ನಾನು ಕಂಡವಳಲ್ಲ. ಇಂದು ಮೇಘನಾದ ಇದಾಗ ಒಂದೇ ಸವನೆ ಕಣ್ಣೀರುಗರೆಯುತ್ತಾ ಕುಸಿದು ಕುಳಿತುಕೊಂಡೆ. ದುಃಖ ಆಯ್ತು ಅಲ್ವೇ ತಮಗೆ? ಹಾಗಿದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನಂತ ಯೋಚಿಸಿದ್ರ ಸ್ವಾಮಿ? ಆವತ್ತು ನಿಮ್ಮ ತಂದೆಯಾಗಿರುವಂತಹ ಶೂರ್ಪಣಕ್ಕೆ ಹೇಳಿದಂತಹ ಮಾತುಗಳನ್ನೆಲ್ಲ ಕೇಳಿ ಅವಳಿಗಾದ ಪರಿಭವಕ್ಕೆ ಸೀತೆಯನ್ನು ತರುವುದೇ ಪ್ರತಿಕಾರ ಅಂತ ಭಾವಿಸಿಕೊಂಡು ಹೋಗಿ ಸೀತೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದುಬಿಟ್ರಲ್ಲ ಸ್ವಾಮಿ. ಆವತ್ತು ತಿಳಿದವರೆನಿಸಿಕೊಂಡವರು ಎಷ್ಟೇ ಬುದ್ಧಿಯ ಮಾತುಗಳನ್ನು ಹೇಳಿದರು ಅವರ ಯಾವ ಮಾತನ್ನು ಕೇಳಲಿಲ್ಲ. ಶೂರ್ಪಣಕಿಯ ಮಾತು ಮಾತ್ರ ನಿಮ್ಮ ಕಿವಿಗೆ ಬಿತ್ತು. ಅವಳ ಮೂಗನ್ನ ರಾಮ ಕತ್ತರಿಸಿದ್ರಿಂದ ಅದಕ್ಕೆ ತಕ್ಕ ಶಾಸ್ತಿ ಸೀತೆಯನ್ನು ತರುವುದು ಅಂತ ಭಾವಿಸಿಕೊಂಡು ತಂದಿದ್ರಿಂದಾಗಿ ಎಂಥ ಅವಸ್ಥೆ ನಂಬಿಕೆ ಬಂತು ಅಂತ ಆಲೋಚಿಸಿ ಸ್ವಾಮಿ. ನಮ್ಮ ಮನೆ ಒಂದು ಕಾಲದಲ್ಲಿ ಮಕ್ಕಳು ಮರಿಗಳಿಂದ ತುಂಬಿ ತುಳುಕುತ್ತಿತ್ತು ಸ್ವಾಮಿ. ಸಂತೋಷದ ನಾಗರವೇ ಆಗಿತ್ತು, ಸ್ವರ್ಗ ಸದೃಶವಾಗಿತ್ತು. ಅಂತಹ ನಮ್ಮ ಮನೆ ಮಸಣವಾಗಿ ಹೋಯಿತಲ್ಲ ಸ್ವಾಮಿ. ಯಾಕೆ ಹೀಗೆ ಮಾಡಿದ್ದೀರಿ ಹೇಳಿ? ಕನಕನಂತೆ ಪ್ರತ್ಯಕ್ಷ ಸ್ಮಶಾನವಾಗಿ ಹೋಯಿತು. ಎಲ್ಲೆಲ್ಲಿಯೂ ಸಂತೋಷದ ಉನ್ಮಾದದ ಆವರಣವನ್ನ ಒಪ್ಪಿಕೊಂಡ ನಮ್ಮ ಅರಮನೆ ಧೂಳಿನ ಸಂತೆಯಾಗಿ ಹೋಯಿತು. ಈ ಎಲ್ಲ ಅನಿಷ್ಟಕ್ಕೆ, ಅಪಾಯಕ್ಕೆ, ಅವಘಡಕ್ಕೆ ಶೂರ್ಪಣಖೆಯ ಮಾತನ್ನ ಕೇಳಿ ಆಯಿತು ಎಂಬ ರೀತಿಯಲ್ಲಿ ಹೇಳ್ತಾ ಇದ್ದರು. ನಿಜ, ಇಂದ್ರಾರಿ ಅಂತ ಸುಪುತ್ರನನ್ನ ಕಳೆದುಕೊಂಡ ಬಸರಿಗೆ ಆಗುವ ಸಂಕಟ, ವೇದನೆ ಎಷ್ಟು ಎನ್ನುವುದನ್ನ ಊಹಿಸುವುದಕ್ಕೆ ಸಾಧ್ಯ ಇದೆ. ನನಗೆ ಆ ದುಃಖ ತಪ್ತ ಒಡಲಾಳದಿಂದ ಹೊರಹೊಮ್ಮಿ ಬಂದ ಪ್ರತ್ಯಕ್ಷ ನಿನ್ನ ಬಿರುನುಡಿಗೆ ಮೂಲ ಕಾರಣ ಏನು ಎನ್ನುವುದನ್ನು ಅರ್ಥ ಮಾಡಿ. ಆದರೆ ಮಂಡೋದರಿ ಬದುಕುವಾಗ ಕೇವಲ ಭಾವದ ಉದ್ದೀಪನದೊಂದಿಗೆ ಹೊರಹೊಮ್ಮಿ ಬರುತ್ತಿರುವ
ಕಲ್ಪನೆಗಳು ಮಾತು ಮಾತ್ರ ಸಾಕ್ಷಿಯಾಗಿರುವಂತ ನಮ್ಮ ಬದುಕನ್ನು ಆವರಿಸಿದಂತ ಈ ದುರ್ನಿಮಿತ್ತದ ಸಂದರ್ಭದಲ್ಲಿ ಸಂಯಮದಿಂದ ಆಲೋಚಿಸಬೇಕು. ಇಡೀ ವಿಶಾಲವಾದಂಥ ಈ ಪ್ರಪಂಚವನ್ನ ತಿಳಿದು ನೋಡಬೇಕು. ಇಂಥ ಅವಘಡಗಳಿಗೆ ತುತ್ತಾದಂಥ ನಮ್ಮ ಪರಿಸ್ಥಿತಿಯನ್ನ ಸುತ್ತಮುತ್ತಲ ಜಗತ್ತಿನ ಆಗು ಹೋಗುಗಳೊಂದಿಗೆ ತುಲನೆ ಮಾಡಿಕೊಳ್ಳಬೇಕು. ಕೇವಲ ಶೂರ್ಪನಖೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ, ನಮ್ಮವರ ಸಾವು ನೋವಿಗೆ ಕಾರಣ ಎಂಬ ಸುಲಭ ತೀರ್ಮಾನಕ್ಕೆ ಬರ್ತಾ ಇದೆ. ಈ ಪ್ರಪಂಚದಲ್ಲಿ ಅಳಿವು ಉಳಿವು ಯಾರ ಕೈಯಲ್ಲಿದೆ? ಯಾವುದೋ ಒಂದು ವ್ಯಕ್ತಿಯ ಸ್ವಭಾವದಿಂದ ಇಡೀ ಪ್ರಪಂಚವೇ ವಿನಾಶ ಆಗುವುದಕ್ಕೆ ಅಳಿವು ಉಳಿವಿಗೆ ಕೇವಲ ಇವೆಲ್ಲ ನಿಮಿತ್ತವೇ ಹೊರತು ಶೂರ್ಪನಖೆಯ ಕಾರಣದಿಂದ ಇಡೀ ಲಂಕೆ ಅಥವಾ ನಮ್ಮ ಕುಟುಂಬ ಇಷ್ಟು ದುರಂತವನ್ನು ಅನುಭವಿಸಬೇಕಾಗಿ ಬಂತು ಎಂಬ ಮಾತನ್ನು ಯಾಕೆ ಹೇಳಿದ್ವಿ? ನಿಜ, ನಿನ್ನ ತಾಯ್ತನಕ್ಕೆ ಆದಂಥ ಆ ಕ್ರೂರ ಆಘಾತದ ಸಂದರ್ಭದಲ್ಲಿ ಹೊರಹೊಮ್ಮಿ ಬಂದ ಮಾತು ಜೀವಿಗಳಿಗೆ ಬದುಕಿನಲ್ಲಿ ಇಂಥ ಸಂದರ್ಭ ಬಂದಾಗ ನೆನಪಾಗುವ ಮಾತನ್ನ ಸತ್ಯವಾಗ್ತಾರೆ ತಿಳಿದು ನೋಡಬೇಕು. ಹಾಗೆ ಇಡೀ ವಿಶಾಲವಾದಂತಹ ವಿಶ್ವವನ್ನು ನೀನು ಅರ್ಥ ಮಾಡಿಕೊಂಡ್ರೆ ಈ ಶೂರ್ಪನಖೆ ವಿಷಯದಲ್ಲಿ ನಿನ್ನ ಮನಸ್ಸು ಬದಲಾದೀತು ಅಂತ ಯೋಚಿಸ್ತಾ ಇದ್ದೆ. ಹೌದು ಸ್ವಾಮಿ, ಅಳಿವು ಉಳಿವು ಪ್ರಪಂಚದಲ್ಲಿ ಯಾರ ಕೈಯಲ್ಲಿ ಇಲ್ಲ, ಎಲ್ಲವೂ ವಿಧಿಯ ಚಿತ್ತ. ಆದುದರಿಂದ ನಮ್ಮ ಮಗ ಇಂದ್ರಾಣಿ ಪಡೆದುಕೊಂಡು ಬಂದ ಆಯುಷ್ಯ ಅಷ್ಟೇ. ಹಾಗಾಗಿ ಅವನನ್ನು ಕಳೆದುಕೊಳ್ಳಬೇಕಾಯಿತು ಅಂತ ಆದ ದುಃಖವನ್ನೆಲ್ಲ ತಡೆದುಕೊಂಡು ಸುಮ್ಮನೆ ಇರಬಹುದು ಸ್ವಾಮಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ತಂದೆಯಾಗಿರುವಂತಹ ಶೂರ್ಪನಖೆಯನ್ನಷ್ಟೇ ನಾನು ಬೆರಳಿಟ್ಟು ತೋರಿಸ್ತಾ ಇಲ್ಲ ಸ್ವಾಮಿ. ಇದಕ್ಕೆ ಕಾರಣ ಶೂರ್ಪನಖೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನೀವೇ ಕಾರಣ. ನೀವೇ ರಾಕ್ಷಸೇಂದ್ರ ಅಂತ ಬಿರುದನ್ನ ಪ್ರಪಂಚದಲ್ಲಿ ಪಡೆದರು. ಬ್ರಹ್ಮಕುಲದಲ್ಲಿ ಹುಟ್ಟಿದವರು, 4 ವೇದವನ್ನ ತಿಳಿದವರು, 6 ಶಾಸ್ತ್ರವನ್ನ ಅರ್ಥವಿಸಿಕೊಂಡವರು, ಪುರಾಣವನ್ನ ಅರಿತವರು. ನಿಮ್ಮ ಬಾಯಿಂದ ಈ ಮಾತು ಬಂದರೆ ವಿಶೇಷ ಅಲ್ಲ ಸ್ವಾಮಿ. ಹೌದು, ಆದ್ರೆ ನಾನು ಪ್ರಶ್ನಿಸುವುದು ನಿಮ್ಮನ್ನ ಸ್ವಾಮಿ. ಏನ್ ಮಾಡಿದ್ವಿ ಹೇಳಿ? ಎಂತಹ ಕಾರ್ಯವನ್ನು ಎಸಗಿಬಿಟ್ಟಿದ್ದಾರು ಅಂತ ಸ್ವಲ್ಪ ಆಲೋಚಿಸಿಕೊಳ್ಳಿ ಸ್ವಾಮಿ. ತಿಳಿದವರಾದವರು ಅಪರಾಧವನ್ನು ಮಾಡಬಾರದು. ತಿಳಿದವರು ಅಪರಾಧವನ್ನು ಮಾಡಿದ್ರೆ ಅದು ಅಕ್ಷಮ್ಯ ಅಂತ ಎನಿಸಿಕೊಳ್ತದೆ. ತಿಳಿಯದೇ ಇದ್ದವರು ಅಪರಾಧ ಮಾಡಿದ್ರೆ ಅದು ಕ್ಷಮ್ಯ ಅಂತ ಎನಿಸಿಕೊಳ್ತದೆ ಸ್ವಾಮಿ. ಪುರುಷನಾದವ ಹೆಣ್ಣನ್ನು ಬಯಸಬಹುದು, ಬಯಸಿ ಮದುವೆ ಆಗಬಹುದು. ಆದರೆ ಮದುವೆಯಾದ ಹೆಣ್ಣನ್ನ ಬಯಸುವುದಕ್ಕೆ ಹೋಗಬಾರದು, ಅದು ಅಕ್ಷಮ್ಯ ಅಪರಾಧ. ತಾವೇನ್ ಮಾಡಿದ್ರಿ ಸ್ವಾಮಿ? ಮಂಡೋದರಿಯಂತ ಹೆಂಡತಿ ಕೈ ಹಿಡಿದವಳು ಮನೆಯಲ್ಲಿರುವಾಗ ಸೀತೆಯನ್ನು ಬಯಸಿದ್ರಿ, ಬಯಸಿ ತಂದಿರಿ ಸ್ವಾಮಿ. ಪರಸತಿಯಾದ ಸೀತೆಯನ್ನ ತಾವು ಬಯಸಿದ್ಯಾಕೆ? ಮಂಡೋದರಿಂದ ತೃಪ್ತಿ ಜೀವನದಲ್ಲಿ ಸಿಗಲಿದ್ರೆ ನಿಮಗೆ ಸಿಗಲಿಲ್ಲ ಅಂತಾದ್ರೆ ಅದು ನನ್ನ ದೌರ್ಭಾಗ್ಯ ಅಂತ ಭಾವಿಸಿಕೊಳ್ತೇನೆ. ಸಿಕ್ಕಿದ್ರೂ ತಾವು ಸೀತೆಯನ್ನ ಬಯಸ್ತೀರಿ ಅಂತಾದ್ರೆ ವ್ಯಸನಕ್ಕಾಗಿ ಅಂತ ತಿಳಿದುಕೊಳ್ತೇನೆ ಸ್ವಾಮಿ. ನನ್ನಂತಹ ಹೆಂಡತಿ ನಿಮ್ಮ ಕೈ ಹಿಡಿದವರು ಇರುವಾಗ ಸೀತೆಯನ್ನು ತಂದು ಪರವನಿತ ವ್ಯಸನಕ್ಕೆ
ವ್ಯಸನವಲ್ಲವಲೆ ಕೇಳು. ವ್ಯಸನವಲ್ಲವಲೆ ಕೇಳು. ಮಂಡೋದರಿ ವ್ಯಸನವಲ್ಲವಲೆ ಕೇಳು. ಮಂಡೋದರಿ, ನಿನ್ನ ಬಸಿರ ವೇದನೆಯಲ್ಲಿ ಹೊರಹೊಮ್ಮಿ ಬಂದ ಸಾವಿರ ಸಾವಿರ ಬಗೆಯ ತೀಕ್ಷ್ಣವಾದಂತಹ ಮಾತುಗಳನ್ನು ನಾನು ಸಹಿಸಿಕೊಳ್ಳುತ್ತೇನೆ. ಈ ರಾವಣನನ್ನು ನಿನ್ನ ಮಾತುಗಳೆಂಬ ಮೊನಚಾದ ಶಸ್ತ್ರದಿಂದ ಘಾಸಿಸುವುದರ ಮೂಲಕವಾಗಿ ನಿನ್ನ ಅಂತರಂಗದ ವೇದನೆ ಕಡಿಮೆ ಆಗುವಂತಿದ್ದರೆ ಇದಕ್ಕಿಂತ ಕ್ರೂರವಾಗಿ ನಿರ್ದಯವಾಗಿ ಈ ರಾವಣನ ಬೈಯುವುದಕ್ಕೆ ಅವಕಾಶ ಕೊಡ್ತೀನಿ. ಆದರೆ ಒಂದು ಮಾತನ್ನು ಹೇಳಿದಿಲ್ಲ, ಭೂಷಣವೇ ಪರವನಿತಾ ವ್ಯಸನ. ಅಬ್ಬಬ್ಬಾ. ಇಡೀ ಪ್ರಪಂಚದ ಕೋಟಿ ಕೋಟಿ ನಾಲಿಗೆಗಳು ಈ ರಾವಣ ಸೀತೆಯನ್ನು ತಂದ ವಿಷಯದಲ್ಲಿ ಪರವನಿತಾ ವ್ಯಸನಕ್ಕೆ ಒಳಗಾದವನೆಂದು ಕೂಗಬಹುದು, ಕೂಗಿರಲೂಬಹುದು. ಅದಕ್ಕೆ ರಾವಣ ಬಗ್ಗುವವನಲ್ಲ. ಮುಕ್ಕೋಟಿ ದೇವತೆಗಳು ರಾವಣನಿಗೆ ಪರವನಿತಾ ವ್ಯಸನವೆಂದು ಆಕ್ಷೇಪಿಸಬಹುದು. ನಿರ್ಲಕ್ಷಿಸಿ ಬಿಡುತ್ತೇನೆ. ಆದರೆ ನನ್ನ ಒಡನಾಡಿಯಾಗಿ, ನನ್ನ ಮನೆಯ ಭಾಗ್ಯಲಕ್ಷ್ಮಿಯಾಗಿ, ನನ್ನ ಮನದನ್ನೆಯಾಗಿ ರಾವಣನ ಜೀವನದ ಎಲ್ಲ ಕ್ಷಣಗಳಲ್ಲಿ ಒಂದಾಗಿ ಬೆರೆತು ಬದುಕಿ ಬಂದ ಮಂಡೋದರಿ, ನಿನ್ನ ಬಾಯಿಂದ ಬಂದ ಈ ಮಾತನ್ನ ಸಹಿಸುವ ಯೋಗ್ಯತೆ ರಾವಣನಿಗೆ ಇವತ್ತಲ್ಲ. ಯಾಕೆ ಬಲ್ಲೆಯ? ಬಾಹ್ಯವಾಗಿ ಅನೇಕ ಘಟನಾವಳಿಗಳನ್ನು ನಾವು ಕಾಣುತ್ತೇವೆ. ನಮ್ಮ ಕಾಣಿಕೆಗೆ ಅನುಗುಣವಾಗಿ ಆ ಘಟನೆಗೆ ಕಾರ್ಯ ಕಾರಣಗಳನ್ನು ವ್ಯಾಖ್ಯಾನಿಸುತ್ತೇವೆ. ಇರುವುದು ಒಂದು, ತೋರುವುದು ಮತ್ತೊಂದು. ಇಂದು ಈ ರಾವಣನ ಸೀತಾಪಹಾರದ ಕಥೆಯೂ ಹಾಗೆ. ಆದರೆ ಇಡೀ ವಿಶ್ವವೇ ಪರವನಿತಾ ವ್ಯಸನದಿಂದ ಸೀತೆಯನ್ನ ತಂದ ಅಂತ ಒಪ್ಪಿಟ್ಟೆ. ನನ್ನ ಯಾವ ಕಿವಿಯೂ ಆ ಕಡೆಗೆ ಹರಿದಿಲ್ಲ, ನಿರ್ಲಕ್ಷಿಸಿದ್ದೇನೆ. 10 ತಲೆಯ 20 ಕಿವಿಯನ್ನ ಮುಚ್ಚಿಕೊಂಡಿದ್ದೇನೆ. ಯಾಕೆಂದ್ರೆ ಸಾವಿರ ಸಾವಿರ ವ್ಯಕ್ತಿಗಳು ಸಾವಿರ ಬಗೆಯಿಂದ ವ್ಯಾಖ್ಯಾನಿಸಬಹುದು. ನನ್ನ ಅಂತರಂಗದಲ್ಲಿ ನನ್ನ ಕಾರ್ಯ ನಿರ್ವಹಣೆಯ ಬಗೆಗಿರುವಂತಹ ಕಾರ್ಯ ಕಾರಣಗಳು ಸ್ಪಷ್ಟವಾಗಿವೆ. ಇದು ವ್ಯಸನ ಅಲ್ಲ. ಮಂಡೋದರಿ, ಲೋಕ ಎಲ್ಲ ಇದನ್ನು ಹೇಳಿದೆ ಅಂತ ನೀನು ಹೇಳಬಹುದು. ಪರವನಿತಾ ವ್ಯಸನ ರಾವಣನಿಗೆ ಸಹಜವೋ, ಅಗತ್ಯವೋ, ಅನಿವಾರ್ಯವೋ? ಸೀತೆಯನ್ನ ಆನನ್ನ ಯಾವುದೋ ದೈಹಿಕ ದಾಹದ ನಿವಾರಣೆಗೋಸ್ಕರವಾಗಿ ತಂದೆ ಎಂದು ತಿಳಿದುಕೊಳ್ಳುತ್ತದೆ.
ಹೇಳಿ ಇನ್ನೂ ಹೇಳಿದ್ದೀನಿ ಮಂಡೋದರಿ. ಒಂದು ಗಂಡು ಒಂದು ಹೆಣ್ಣಿನೊಟ್ಟಿಗೆ ಆಕರ್ಷಣೆಗೆ ಒಳಗಾಗಬೇಕಿದೆ ಕೆಲವೊಂದು ಕಾರಣಗಳು ಇರಬೇಕು. ಹೌದು. ಸಮಾನ ವಯಸ್ಸು, ಸಮಾನ ವಿದ್ಯೆ, ಸಮಾನ ಅಂತಸ್ತು, ಸಮಾನವಾದಂತಹ ಎಲ್ಲ ರೂಪು ಲಾವಣ್ಯ ಇತ್ಯಾದಿಗಳಲ್ಲಿ ಹೊಂದಾಣಿಕೆ ಇದ್ದಾಗ ಪರಸ್ಪರರ ಆಕರ್ಷಣೆ ಆಗುವುದು ಸ್ವಾಭಾವಿಕ. ಮಂಡೋದರಿ, ಸೀತೆಯನ್ನ ವ್ಯಸನದಿಂದ ತಂದೆ ಎನ್ನುವುದಕ್ಕೆ ನನ್ನಂಥವನನ್ನು ಆಕರ್ಷಿಸುವ ಯೋಗ್ಯತೆ ಸೀತೆಗೆ ಇದೆಯೋ ಅಂತ ಯೋಚಿಸಿದ್ದೀರಿ ನೀವು? ಯುಗ ಯುಗಾಂತರವನ್ನ ಕಳೆದು ಬಂದ ಈ ರಾವಣನ ವಯಸ್ಸೆಷ್ಟು? ಮೊನ್ನೆ ಹುಟ್ಟಿ ಬೆಳೆದ ಸೀತೆ ಯಾವ ರೀತಿಯಿಂದ ನನಗೆ ಸಮಾನ? ಈಗ ತಾನೇ ಹೇಳಿ ಮುಗಿಸಿದ್ದೀರಿ. ಚತುರ್ವೇದವನ್ನ, ಶಾಸ್ತ್ರವನ್ನ, ಅನೇಕ ಪುರಾಣಗಳ ಫಲಪೂರ್ಣಗಳನ್ನ, ಲೋಕಾಂತರದ ಅನುಭವಗಳನ್ನೆಲ್ಲ ಹೊಂದಿರುವ ಈ ಮಹಾ ವಿದ್ವಾಂಸನಾದಂತಹ ರಾವಣನ ಯೋಗ್ಯತೆಯನ್ನು ಅರಮನೆಯ ಅಂಗಳದಲ್ಲಿ ಆಡಿ ಬೆಳೆದ ಈ ಹುಡುಗಿಯ ವಿದ್ವತ್ತಿನ ಅಳತೆಯನ್ನು, ಆಕೆಯ ಯಾವ ಯೋಗ್ಯತೆ ನನ್ನನ್ನು ಆಕರ್ಷಿಸುವುದಕ್ಕೆ ಕಾರಣ ಇದೆ? ಮನಸ್ಸು ಮಾಡಿದರೆ ಸುರಲೋಕದ ಅಪ್ಸರೆಯರು ಸಾಲಾಗಿ ನನ್ನ ಮಕ್ಕಳಿಗೆ ಬರುವುದಕ್ಕೆ ಅಪಹರಿಸುತ್ತಿರುವಾಗ ಸೀತೆ ಮೇಲಾಗಿ ಮಂಡೋದರಿ, ನಿನ್ನ ಒಡನಾಟದ ಬದುಕಿನ ಎಲ್ಲ ಅನುಭವಗಳನ್ನ ಸವಿದಂತ ನಾನು ಅದನ್ನ ಮೀರಿ ನನ್ನ ಅಂತರಂಗದಲ್ಲಿ ಈ ಸೀತೆ ಹೊಸ ಆಕರ್ಷಣೆಯನ್ನು ಹುಟ್ಟಿಸಬಲ್ಲಳೆ. ಮೃಷ್ಟಾನ್ನವನ್ನ ಭುಂಜಿಸಿದ ನಾಲಿಗೆ ಅಂಬಲಿಯನ್ನ ಕಂಡಾಗ ನೀರೂರಿತೆ ಬಾಯಲ್ಲಿ, ಹಾಗೆ ಮಂಡೋದರಿಯ ಸಕಲ ಯೋಗ್ಯತೆಯ ಆಳ ಎತ್ತರನ್ನ ಮನಸ್ವಿ ಅನುಭವಿಸಿದವ ಇನ್ನಂಥವಳು ನನ್ನ ಮಗುಲ ಮನದನ್ನೆಯಾಗಿ ಬದುಕಿ ಬಂದಾಗ ಸೀತೆ ಅದಕ್ಕಿಂತ ಮಿಗಿಲಾಗಿ ಏನು ಕೊಟ್ಟಾಳು, ಏನು ಇಟ್ಟಾಳು, ಈ ಆಲೋಚನೆ ಇಲ್ಲದೆ ಇದ್ದಂತ ಒಬ್ಬ ವ್ಯಕ್ತಿಯನ್ನು ಯೋಚಿಸಿಕೊಂಡಿದ್ದೇನೆ. ಆದರೂ ಸೀತೆಯನ್ನು ತಂದಿದ್ದೇನೆ. ಅದೇ ನನಗೂ ಆಶ್ಚರ್ಯ ಆಯಿತು. ಶೂರ್ಪನಖಿ ರಾಮ ಲಕ್ಷ್ಮಣರು ಅವಳೊಟ್ಟಿಗೆ ನಡೆಸಿದ ವ್ಯವಹಾರ ಇದು ವಾಸ್ತವಿಕವಾಗಿ ಕಡೆಗಣಿಸಬಹುದಾದಂತಹ ವ್ಯವಹಾರ ಅಲ್ಲ. ಬುದ್ಧಿಪೂರ್ವಕವಾಗಿ ರಾವಣ ಶಕ್ತಿಯನ್ನ, ದೈತ್ಯ ಸಮೂಹವನ್ನ ಕೆಣಕುವುದಕ್ಕೆ ರಾಮ ಪರ್ಯಾಯವಾಗಿ ಬಳಸಿಕೊಂಡ ತಂತ್ರ ಇದು. ಒಂದು ಅರ್ಥದಲ್ಲಿ ನಮ್ಮ ತಂಗಿ ಶೂರ್ಪನಖಿಯ ಮೂಗಲ್ಲ ಕೊಯ್ದದ್ದು. ರಾಕ್ಷಸ ಸಮೂಹದ ಯೋಗ್ಯತೆಯ ಮೂಗನ್ನ ಕತ್ತರಿಸುವ ಅಧಿಕ ಪ್ರಸಂಗ ರಾಮ ಮಾಡಿದ್ದಾರೆ. ಮುಳ್ಳನ್ನ ಮುಳ್ಳಿನ ಅಂದರೆ ತೆಗೆಯಬೇಕು ಎಂಬ ಸೂತ್ರಕ್ಕನುಗುಣವಾಗಿ ಯಾವ ಹೆಣ್ಣಿನ ಮೂಲಕವಾಗಿ ಇಡೀ ರಾಕ್ಷಸ ಸಮೂಹದ ಮಾನವನ್ನ ಕೆಣಕಿದ್ದಾನ ಆ ರಾಮನಿಗೆ ಅದೇ ರೀತಿಯಲ್ಲಿ ಕಾರ್ಯವನ್ನು ಎಸಗಿದ್ದೇನೆ. ರಾಮ ಕೇವಲ ನಮ್ಮ ಕುಲವನ್ನಲ್ಲ, ನಮ್ಮ ಇಡೀ ರಾಕ್ಷಸ ಸಮೂಹವನ್ನು ಕೆಣಕಿದ್ದಾನೆ. ಪ್ರಪಂಚದಲ್ಲಿ ನನಗೆ ಅತ್ಯಂತ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದರೆ ರಾಮ ಮಾತ್ರ. ಇದೇ ಸೀತೆಯ ವಿಷಯದಲ್ಲಿ ನನ್ನ ನಂಬುಗೆಯನ್ನು ಅಲ್ಲಾಡಿಸಿದವರ ಶಿವಧನುರ್ಭಂಗಕ್ಕೆ ಉತ್ಸಾಹಿತನಾಗಿ ಹೋದಂತ ನಾನು ನಂಬಿದ ಶಿವನ ಅನುಗ್ರಹವನ್ನು ಕಡೆಗಣಿಸಿ ಅಲ್ಲಿ ಸೋಲನ್ನು ಅನುಭವಿಸಿದ್ದೇನೆ. ನನ್ನ ಸಮ್ಮುಖದಲ್ಲಿ ಈ ಸೀತೆಯನ್ನು ಗೆದ್ದು ಹೊತ್ತುಕೊಂಡು ಹೋಗಿದ್ದಾನೆ ರಾಮ. ಗೆದ್ದು ಹೋದವಳನ್ನು ಹೊತ್ತು ತಂದಿದ್ದೇನೆ ರಾವಣ. ಆಗಿರುವಾಗ ಇಲ್ಲಿ ಇರುವುದು ಕಾಮ ಅಲ್ಲ, ಇಲ್ಲಿ ಇರುವುದು ಲಂಪಟತೆ ಅಲ್ಲ. ಬಹುಕಾಲದಿಂದ ಅಂಗದ ಒಳಗೆ ಕುದಿಯುತ್ತಿರುವಂತಹ ದ್ವೇಷ, ಅದಕ್ಕಾಗಿ ಆ ರಾಮನನ್ನ ಕೆಣಕುವ ಉದ್ದೇಶ ಮಾಡಿಕೊಳ್ಳದೆ ಪರವನಿತಾ ವ್ಯಸನ ಎಷ್ಟು ಸುಲಭವಾದಂತಹ ವ್ಯಾಖ್ಯಾನ ಕೇಳಿದೆ ಮಂಡೇ. ಕ್ಷಮಿಸಿ ಸ್ವಾಮಿ, ಇದುವರೆಗೂ ನಿಮ್ಮ ಜೊತೆಯಲ್ಲಿ ದಾಂಪತ್ಯ ಜೀವನವನ್ನು ನಡೆಸಿದೆ, ನಿಮ್ಮನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಹಾಗಿದ್ರೆ ಸೀತೆಯನ್ನು ತಂದಿದ್ದು ವ್ಯಸನಕ್ಕಾಗಿ ಅಲ್ಲ, ಖಂಡಿತ ದ್ವೇಷಕ್ಕಾಗಿ. ಮಂಡೋದರಿಯಿಂದ ತೃಪ್ತಿ ಸಿಗದೆ ಸೀತೆಯನ್ನು ತಂದಿದ್ದಲ್ಲ. ಧನ್ಯಳಾಗಿ ಸ್ವಾಮಿ. ಆದರೂ ಸೀತೆಯನ್ನು ತಂದ ವಿಚಾರದಲ್ಲಿ ಇನ್ನೊಂದು ಅಭಿಪ್ರಾಯ ಸ್ವಾಮಿ.
ಸಂತೋಷ ಆಯಿತು. ಸೀತೆಯನ್ನು ತಂದಿದ್ದು ಅವಳ ಸುಖವನ್ನು ಬಯಸಿ ಅಂತ ಭಾವಿಸಿಕೊಂಡಿದ್ದು. ಅಲ್ಲ, ಮಂಡೋದರಿಯಿಂದಲೇ ನೀವು ತೃಪ್ತರಾಗಿದ್ದೀರಿ ಅಂತಾದ್ರೆ ನನ್ನಂಥ ಸುಧೈ ಭಾಗ್ಯವಂತೆ ಇನ್ನೊಬ್ಬಳಿಲ್ಲ ಪ್ರಪಂಚದಲ್ಲಿ ಅಂತ ಭಾವಿಸಿಕೊಳ್ತೇನೆ. ಸ್ವಾಮಿ, ಸೀತೆಯನ್ನು ರಾವಣ ಸುಖಕ್ಕಾಗಿ ಬಯಸಿದ, ಹಾಗಾಗಿ ಇಷ್ಟೊಂದು ಸೋಲನ್ನು ಅನುಭವಿಸಿದ ಎನ್ನುವಂತಹ ಅಪಕೀರ್ತಿಗೆ ತಾವು ಪಾತ್ರರಾಗಬಾರದು ಎನ್ನುವುದೇ ನನ್ನ ಆಶಯ. ಸ್ವಾಮಿ, ತಾವು ಪ್ರಪಂಚದಲ್ಲಿ ಮಾಡಿದಂತಹ ಕಾರ್ಯದಿಂದಾಗಿ ತೀರ್ಪಡಿಸಿಕೊಂಡವರು. ರಾವಣ ಮಾಡಿದಂತಹ ಒಂದೊಂದು ಕಾರ್ಯವೂ ಲೋಕದಲ್ಲಿ ಇತಿಹಾಸ ಪ್ರಸಿದ್ಧವಾಗಿದೆ. ಒಂದು ಸಂದರ್ಭದಲ್ಲಿ ಶಂಕರನನ್ನು ಕುರಿತು ತಪಸ್ಸನ್ನು ಆಚರಿಸಿದವರು. ಶಂಕರ ಒಲಿದು ಬರದೇ ಇರುವಾಗ ಇಡೀ ಕೈಲಾಸ ಗಿರಿಯನ್ನೇ ಕೈಯಿಂದ ಅಲ್ಲಾಡಿಸುವುದಕ್ಕೆ ಮುಂದಾದವರು. ಇಂತಹ ಸಾಮರ್ಥ್ಯವುಳ್ಳ ಪುರುಷ ಲೋಕದಲ್ಲಿ ಯಾರಿದ್ದಾನೆ? ಕೊನೆಗೂ ಶಿವ ಒಲಿದು ಬರದೇ ಇದ್ದಾಗ ತಮ್ಮ ತಲೆಯನ್ನೇ ಕಟಕದಿಂದ ಕತ್ತರಿಸಿಕೊಳ್ಳುವುದಕ್ಕೆ ಮುಂದಾದಾಗ ಆ ಶಿವ ಪ್ರತ್ಯಕ್ಷನಾದ. ಶಿವನಿಂದ ವರವನ್ನು ಗಳಿಸಿಕೊಂಡರು. ಇಂತಹ ಮಹತ್ತಾದ ಕೀರ್ತಿಯನ್ನು ಪ್ರಪಂಚದಲ್ಲಿ ಗಳಿಸಿಕೊಂಡಿರುವಂತಹ ನೀವು ಕೀರ್ತಿವಂತರಾಗಿಯೇ ಪ್ರಪಂಚದಲ್ಲಿ ಇರಬೇಕೆನ್ನುವುದು ಮಂಡೋದರಿಯ ಆಶಯ. ಸ್ವಾಮಿ, ಆದ್ರೆ ಏನಾಯಿತು? ಸೀತೆಯನ್ನು ತಂದ ಕಾರಣದಿಂದಾಗಿ ರಾಮ ಸಮುದ್ರವನ್ನು ದಾಟಿ ಲಂಕೆಗೆ ಬಂದ. ಇಡೀ ಲಂಕಾ ಸಾಮ್ರಾಜ್ಯದಲ್ಲಿರುವಂತಹ ನಮ್ಮ ರಾಕ್ಷಸ ಬಂಧುಗಳನ್ನ ಕೊಲ್ಲುವುದಕ್ಕೆ ಮುಂದಾಗಿಬಿಟ್ಟ. ಒಂದು ಸಂದರ್ಭದಲ್ಲಿ ಚದುರಿ ಹೋಗಿ ಇರುವಂತಹ ರಾಕ್ಷಸರನ್ನೆಲ್ಲ ಒಂದುಗೂಡಿಸಿದವರು ತಾವು. ಕುಬೇರನದ್ದಾಗಿರುವಂತಹ ಕನಕ ಲಂಕೆಯನ್ನ ಸ್ವಾಧೀನಪಡಿಸಿಕೊಂಡು ಆ ರಾಕ್ಷಸರಿಗೆಲ್ಲ ಒಂದು ನೆಲೆಯನ್ನು ದೊರಕಿಸಿಕೊಟ್ಟವರು. ನೀವು ಲಂಕಾ ಸಾಮ್ರಾಜ್ಯವನ್ನು ಕಟ್ಟಿದ್ದು ನಿಜ, ಕಟ್ಟಿದವರಿಗೆ ನಾಶಪಡಿಸುವಂತಹ ಅರ್ಹತೆ ಇರುವುದಿಲ್ಲಲ್ಲ ಸ್ವಾಮಿ. ಕಟ್ಟಿದ ನೀವೇ ಲಂಕೆಯ ನಾಶಕ್ಕೆ ಕಾರಣೀಕರ್ತರಾದಿರಿ ಅಂತಾದರೆ ಲೋಕದಲ್ಲಿರುವಂತಹ ಸುಜನರು ಸಜ್ಜನರು ನಿಮ್ಮನ್ನ ನಿಂದಿಸುವುದಕ್ಕೆ ಮುಂದಾಗ್ತಾರೆ. ಆದ್ದರಿಂದ ಸೀತೆಯನ್ನು ತಂದು ಲಂಕೆಯ ನಾಶಕ್ಕೆ ಯಾಕೆ ಕಾರಣನಾಗಿದೆ? ಮಂಡೋದರಿ, ರಾವಣ ಎಷ್ಟೋ ಯುಗವನ್ನ ಕಳೆದಿರಬಹುದು. ಕಳೆದ ಅನೇಕ ಅನುಭವಗಳ ಹಿನ್ನೆಲೆಯಲ್ಲಿ ಇಡೀ ಲೋಕವನ್ನು ತಿಳಿದುಕೊಂಡಿದ್ದೇನೆ. ನೀನು ಹಿಂದಿಯಲ್ಲ, ಚದುರಿ ಹೋದಂತ ರಾಕ್ಷಸರಿಗೆ ಒಂದು ನೆಲೆಯನ್ನ ಕೊಟ್ಟವನ. ಹೌದು, ನಮ್ಮ ರಾಕ್ಷಸ ಸಮೂಹಕ್ಕೆ ನಿಲ್ಲುವುದಕ್ಕೆ ನೆಲೆಯಿಲ್ಲದೆ, ಬದುಕುವುದಕ್ಕೆ ಅವಕಾಶವಿಲ್ಲದೆ ಅಸಹಾಯಕರಾಗಿ ಬಿಲಿ ಒದ್ದಾಡುತ್ತಿರುವಾಗ ಈ ಪ್ರಪಂಚದ ಯಾವ ಸಂಭಾವಿತ ಸಮೂಹ ಒಂದು ಮಾನವೀಯ ದೃಷ್ಟಿಯಿಂದ ಅವರನ್ನು ಕಂಡಿದ್ದಾರೆ? ಇಲ್ಲ. ನಿಜ, ಈ ಲೋಕದ ಸೂತ್ರ ಏನು ಎನ್ನುವುದನ್ನು ಅಂದೇ ಅರ್ಥ ಮಾಡಿಕೊಂಡಿದ್ದೇನೆ. ಏನು? ಎಲ್ಲಿ ಬಲ ಇದೆಯೋ ಅಲ್ಲಿ ಬೆಲೆ ಇದೆ. ವಿಸ್ತಾರವಾದಂತಹ ಕಡಲ ಮಧ್ಯದಲ್ಲಿ ಕೋಟಿ ಕೋಟಿ ಜಲಚರಗಳು ಇರುತ್ತವೆ. ಅಲ್ಲಿಯ ಬದುಕಿನ ಸ್ವರೂಪಗಳನ್ನು ಅಧ್ಯಯನ ಮಾಡಿದರೆ ಈ ಪ್ರಪಂಚದ ಜೀವಿಗಳ ಬದುಕಿನ ಸೂಕ್ಷ್ಮ ಅರ್ಥ ಆಗ್ತದೆ.
ಒಂದು ದೊಡ್ಡ ಮೀನು ಅನೇಕ ಸಣ್ಣ ಮೀನುಗಳನ್ನು ನುಂಗುತ್ತದೆ. ಅಂದ್ರೆ ಎಲ್ಲಿ ಬಲ ಇದೆಯೋ ಅಲ್ಲಿ ಮಾತ್ರ ಬೆಲೆ ಇದೆ, ಅದಕ್ಕೆ ಸ್ಥಾನ ಇದೆ, ಮಾನ ಇದೆ. ದುರ್ಬಲರನ್ನ ಸಹಾನುಭೂತಿಯಿಂದ ಕೇಳುವವರಿಲ್ಲ. ಈ ಪ್ರಪಂಚದ ಯಾವ ಧರ್ಮ ದುರ್ಬಲರಿಗಾಗಿ ಯೋಚಿಸಿದೆ ಎಂಬುದನ್ನು ಅರ್ಥ ಮಾಡಿಕೊ. ಇಡೀ ಪ್ರಪಂಚದಲ್ಲಿ ಗೆದ್ದು ಬಂದವನೆಲ್ಲ ಮೆಟ್ಟಿ ನಿಂತವ. ಈ ಸೂತ್ರ ನನ್ನ ಅನುಭವಕ್ಕೆ ಬಂದದ್ರಿಂದ ನನ್ನ ಬಲವನ್ನ ಹೆಚ್ಚಿಸಿಕೊಂಡಿದ್ದೇನೆ. ಬಲ ಮೂಲಕವಾಗಿ ಇಡೀ ವಿಶ್ವದಲ್ಲಣನಾಗಿ ಬದುಕಿ ಬಂದಿದ್ದೇನೆ. ಇದು ನನ್ನ ಬದುಕಿನ ಸೂತ್ರ. ಆ ದೃಷ್ಟಿಯಿಂದ ಯಾವ ರಾಮನಿರಲಿ, ಯಾವ ದೇವನಿರಲಿ, ಅವನಿಗೆ ಬಗ್ಗುವ ಯೋಚನೆ ಮಾಡುವುದಲ್ಲ, ಛಲದಿಂದ ಎದುರಿಸಬೇಕೆಂಬುದೇ ನನ್ನ ಜೀವನ ಧರ್ಮವಾಗಿದೆ. ಸ್ವಾಮಿ, ಛಲ ಹೌದು, ಫಲ ನಿಜ. ಅದಕ್ಕೆ ಇನ್ನೂ ಮೇಲೆ ಸಿಗಬಹುದು ಅಂತ ಯೋಚಿಸಿದ್ದೀರಾ? ಛಲಕ್ಕೆ ಬದ್ಧನಾಗಿದ್ದೇನೆ, ಆದುದರಿಂದ ಸೀತೆಯನ್ನು ತಂದಿದ್ದೇನೆ. ತಾವು ಇದುವರೆಗೂ ಛಲದಿಂದ ಬಲದಿಂದ ಏನನ್ನು ಬೇಕಾದರೂ ಸಾಧಿಸಿದ್ದು ಸತ್ಯ ಸ್ವಾಮಿ. ಆದ್ರೆ ಇನ್ನು ತಮ್ಮಲ್ಲಿರುವಂತಹ ಬಲದಿಂದ ಛಲದಿಂದ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ರಾಮನಲ್ಲಿ ಕೊಡುತ್ತಿರುವಂತಹ ಅಳವೆಯಲ್ಲಿ ಆದ ನಷ್ಟವೇ ಇದಕ್ಕೆಲ್ಲ ಸಾಕ್ಷಿಯಲ್ಲವೇ ಸ್ವಾಮಿ. ತಮ್ಮನಾಗಿರುವಂತಹ ಕುಂಭಕರ್ಣ ಸಾಮಾನ್ಯವೇ, ನಮ್ಮ ಮಗನಾಗಿರುವಂತಹ ಇದೈತು ಅಧಿಕಾರಿಯರು ಸಾಮಾನ್ಯರೇ, ಅಸಾಮಾನ್ಯರೆಲ್ಲ ಲಂಕೆಯಲ್ಲಿರುವಾಗ ಅವರೆಲ್ಲರೂ ಈ ಭೂಮಿಯಿಂದಲೇ ಹೊರಟು ಹೋಗುವಂತಹ ಸ್ಥಿತಿ ಬಂತು ಸ್ವಾಮಿ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಲಂಕೆಯನ್ನ ರಾಮ ದಾಟಿ ಬಂದಿದ್ದಾನೆ. ಸುಲಭ ಸಾಧ್ಯವಲ್ಲ. ಕಾಡಿನಲ್ಲಿರುವಂತಹ ಕಪಿಗಳನ್ನೆಲ್ಲ ಸೇರಿಸಿಕೊಂಡು ಸಮುದ್ರಕ್ಕೆ ಸೇತು ಬಂಧನ ಮಾಡಿದ್ದಾನೆ ರಾಮ. ರಾಮನಲ್ಲಿ ಎಷ್ಟು ಬಲವಿರಬಹುದು, ಸೀತೆಯನ್ನ ಪಡೆಯುವ ವಿಷಯದಲ್ಲಿ ರಾಮನಿಗೆ ಎಷ್ಟು ಛಲ ಇರಬಹುದು. ಯೋಚಿಸಿ ಸ್ವಾಮಿ, ತಮ್ಮಲ್ಲಿ ಬಲ ಇಲ್ಲ ಅಂತಲ್ಲ, ತಾವು ಬಲವಂತರು ಎನ್ನುವುದನ್ನು ಒಪ್ಪುತ್ತೇನೆ. ಆದರೆ ರಾಮನ ಇದನ್ನಲ್ಲ ಅಲ್ಲ ಸ್ವಾಮಿ. ಆದುದರಿಂದ ಇದಕ್ಕಿರುವುದು ದಾರಿ ಒಂದೇ. ಈಗಲಾದರೂ ನಾವು ಇದ್ದದ್ದನ್ನ ಉಳಿಸಿಕೊಳ್ಳಬೇಕು ಅಂತಾದರೂ ಮತ್ತು ಛಲ ಇದೆ ಬಲವಿದೆ ಅಂತ ಹೇಳುತ್ತಾ ಸೀತೆಯನ್ನು ಇರಿಸಿಕೊಳ್ಳಬಾರದು. ಬದಲಾಗಿ ರಾಮನಲ್ಲಿಗೆ ಹೋಗಬೇಕು, ರಾಮನಿಗೆ ಶರಣಾಗಬೇಕು, ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು, ಜೊತೆಯಲ್ಲಿ ಬದುಕುವ ಯೋಚನೆಯನ್ನು ಮಾಡಬೇಕು.